ಎಜಿ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆಯಬಾರದು ಅಂತ ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಘಟಕ ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಗುರುವಾರ ನಗರದಲ್ಲಿ ಪ್ರತಿಭಟನೆ ಮಾಡಿದೆ. ಈ ವೇಳೆ ಅಭಿಮಾನಿಯೊಬ್ಬರು ವಿಷ ಕುಡಿಯಲು ಯತ್ನಿಸಿದ ಘಟನೆ ಉದ್ವಿಗ್ನತೆಗೆ ಕಾರಣವಾಗಿತ್ತು. ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ನಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮಾನವ ಸರಪಳಿ ರಚಿಸಿ ವಾಹನಗಳ ಸಂಚಾರ ತಡೆದಿದ್ದಾರೆ. ಪ್ರತಿಭಟನೆ ಆರಂಭವಾಗ್ತಾ ಇದ್ದಂತೆಯೇ ಕೆಲವರು ಟೈರ್ಗೆ ಬೆಂಕಿ ಹಚ್ಚಲು ಕೂಡ ಮುಂದಾದ್ರು. ಈ ವೇಳೆ ಪೊಲೀಸರು ತಕ್ಷಣ ಮಧ್ಯ ಪ್ರವೇಶಿಸಿ ಅವರನ್ನ ತಡೆದಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ವೃತ್ತದ ಸುತ್ತ ನೂರಾರು ಜನರೊಂದಿಗೆ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಳಿಸಿದ್ರು. ಈ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಟೈರ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಲು ಯತ್ನಿಸಿದಾಗ ಪೊಲೀಸರು ನೀರು ಹಾಕಿ ಬೆಂಕಿ ನಂದಿಸಲು ಕೂಡ ಮುಂದಾದ್ರು. ಇದೇ ವೇಳೆ ಸಿದ್ದರಾಮಯ್ಯ ಅಭಿಮಾನಿಯಾಗಿರುವ ಭೀಮು ಪೂಜಾರಿ ಎಂಬುವರು ಬೆಂಕಿ ಹಚ್ಚಿದ್ದಕ್ಕೆ ಇಷ್ಟೊಂದು ಸಂಕಷ್ಟ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗಾಗಿ ವಿಷ ಕುಡಿತೀನಿ ಅಂತ ಹೇಳಿ ಜೇಬಿನಿಂದ ವಿಷದ ಬಾಟಲಿ ತೆಗೆದು ಕುಡಿಯಲು ಕೂಡ ಯತ್ನಿಸಿದ್ರು. ಆದರೆ ಸ್ಥಳದಲ್ಲಿ ಇದ್ದ ಪೊಲೀಸರು ಹಾಗೂ ಪ್ರತಿಭಟನಾಕಾರರು ತಕ್ಷಣವೇ ಅವರನ್ನ ತಡೆದು ವಿಷದ ಬಾಟಲಿಯನ್ನ ಕಸಿದುಕೊಂಡಿದ್ದಾರೆ. ಸಂಗತಿ ಏ ಪಪ್ಪ ಚಾಲೆಂಜ್ ಮಾಡ್ತೀವಿ. ಅಪ್ಪ ಹುಟ್ಟಿದ ಸಿದ್ದರಾಮಯ್ಯ ಸವಾಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೀ ನೀವು 10 ತೊಂಬರಿ 25 10 ನಿಮ್ಮ ಅಪ್ಪ ಹಸಿರು ನೀವು ಹಿಂದುಳಿದ ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವದಲ್ಲಿ ನಡ್ತಕ್ಕಂತ ಸಿದ್ದರಾಮಯ್ಯ ಸಾಬ್ರಿಗೆ ನೀವು ಕಪ್ಪು ಚಿಕ್ಕಿ ಇರ್ಲಾರ್ದಂತ ನಾಯಕರ ಅಷ್ಟು ನಿರ್ಣಯ ಮಾಡ್ತಾರಪ್ಪ ಅಂದ್ರೆ ಮುಂದೊಂದು ದಿನ ನೀವು MLA ಬೇಡ, ನೀವು MLA ಬೇಡ, MP ಬೇಡ, ಗ್ರಾಮ ಪಂಚಾಯತಿ ಗೆದ್ದು ತೋರಿಸ್ತೀರಿ, ಗ್ರಾಮ ಪಂಚಾಯತಿ ಗೆದ್ದು ತೋರಿಸ್ತೀರಿ ನೀವು ಸಾಕು. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಇಡೀ ಕರ್ನಾಟಕದ ಜನತೆ ನಿಮ್ಮಿಂದ ನೀವು ಕುಗ್ಗಕ್ ಹೋಗ್ಬಾರ್ರಿ, ಯಾರಿಗೆ ಬಗ್ಗಕ್ ಹೋಗ್ಬಾರ್ರಿ. ಇಡೀ ರಾಜೀನಾಮೆ ನೀವು ಈಗ ಕೊಟ್ರೆ ರಾಜ್ಯದಲ್ಲಿ ಎಷ್ಟು ಜನ ಸಾಯ್ತಾರೋ ಸಾವುಗಾತಾರೋ ನೇಣಿ ಶಾಣತಾರೋ ವಿಷಯ ಕುಡಿತಾರೋ ಗೊತ್ತಿಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ಸ್ಥಳ ಬಹುಮತ ಬಂದಿಲ್ಲ. 2006ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ಗೆ ಬರಮಾಡಿಕೊಂಡು ಅವರ ಕಾಂಗ್ರೆಸ್ ಸರ್ಕಾರದ ಒಂದು ಬೆನ್ನೆಲುಬಾಗಿ ಈ ರಾಜ್ಯದ ಈ ಒಂದು 224 ಮತಕ್ಷೇತ್ರದಲ್ಲಿ ತಾವು ತಿರುಗಾಡಿ ತಮ್ಮ ಅಭಿಮಾನಿಗಳನ್ನು ಉಡುಪನ್ನು ತುಂಬಿಸಿ ಈ ಕಾಂಗ್ರೆಸ್ ಪಕ್ಷದ ಅನೇಕ ಸವಲತ್ತುಗಳನ್ನು ಬಡವರಿಗೆ ತಿಳಿಸಿ ಅವರ ತಾವು ಬಡವರಿಗೆ ಹಸಿದಂತವರಿಗೆ ಅನ್ನ ಕೊಟ್ಟು ಬಡವರಿಗೆ ಒಂದು ಭಾಗ್ಯಗಳ ಸಾಕಾಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ 2 ಸಲ ಅಧಿಕಾರಕ್ಕೆ ತಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಇಂಥ ಅನ್ಯಾಯ ಮಾಡಿದ್ರೆ ನೀವು ಬಹಳ ಈ ಪಕ್ಷವನ್ನು ಇಲ್ಲಿ ನಿರ್ನಾಮ ಕರ್ನಾಟಕ ರಾಜ್ಯದಲ್ಲಿ ನಿರ್ನಾಮವನ್ನು ಬಯಸಬೇಕಾಗುತ್ತದೆ. AICC ನಾನು ಹೇಳೀನಿ, ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ನೀವು ಅರ್ಥ ಮಾಡಬೇಕು. ಅಂದ್ರೆ ಈ ರಾಜ್ಯದಲ್ಲಿ ನೀವು ಬಹಳಷ್ಟು ನಿಮ್ಗೆ ಸಿದ್ದರಾಮಯ್ಯನ ಬಗ್ಗೆ ಗೊತ್ತಿದೆ. ಅದಕ್ಕಾಗಿ ಇನ್ನು ಕಾಲಾವಕಾಶ ಏನು ಇಲ್ಲ. ಈಗ ಸಿದ್ದರಾಮಯ್ಯ ನೀವೇನೋ ತಪ್ಪಿ ನೀವೇನೋ ರಾಜೀನಾಮೆ ಕೇಳಿದ್ರೆ ಈ ರಾಜ್ಯದಲ್ಲಿ ನೀವು ಈ ಒಂದು 10 ಸೀಟು ಬಹಳ ಕಷ್ಟ ಇದೆ. ಯಾಕಂದ್ರೆ ನಿಷ್ಠಾವಂತ ರಾಜಕಾರಣಿ ಇವತ್ತ ಸಾಕಷ್ಟು ಮಹಿಳೆ ಸಿದ್ದರಾಮಯ್ಯನ ಅಧಿಕಾರದಿಂದ ಕೆಳಗಿಳಿಸಿರ ಅನ್ನೊಂದು 3 ಕೋಟಿ ಮಹಿಳೆಯರ ನಿಮ್ಗೆ ಹೇಳಕ್ ಬಯಸ್ತಿದ್ದೀನಿ. ಯಾಕಂದ್ರೆ ಸ್ವಾಮಿ ನಾವು ಈ ಒಂದು ಹಿಂದೆ ಸಾಕಷ್ಟು ನೀವು ನೋಡಿದಿರಿ. ಮೊನ್ನೆ ಬಿಜೆಪಿಯಲ್ಲಿ ಯಾವ ರೀತಿ ಅವರವರ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕಸಿಕೊಂಡು ಈ ರಾಜ್ಯದಲ್ಲಿ ಮತ್ತೆ ಬೇರೆಯವ್ರ ಆಡಳಿತ ಕೊಟ್ಟಾಗ ಈ ಒಂದು ಪರಿಸ್ಥಿತಿ 2023 ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅದಕ್ಕಿಂತ 10 ಪಟ್ಟು ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ಇವತ್ತ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೈಯಿಂದ ಹಿಡಿದು
ಎಲ್ಲ ಒಂದು ಹಿಂದಿನ ವರ್ಗದವರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ನಿರ್ನಾಮ ಮಾಡ್ತಾರೆ. ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ 3 ಸೀಟು ಈ ಒಂದು ಹಿಂದುಳಿದ ವರ್ಗದವರು 3 ಮತಕ್ಷೇತ್ರದ MLAಗಳನ್ನು ಗೆಲ್ಲಿಸಿದ್ದಾರೆ. ಈ ಮುಂದೆ ರಾಜೀನಾಮೆ ತಗೊಂಡ್ರೆ ಇದೇ ಯಾದಗಿರಿಯಿಂದ 1 ಸೀಟ್ ಗೆಲ್ಲಕ್ಕಾಗಲ್ಲ ಅಂತ ನಾವು ಈ ಒಂದು ಶಪಥ ಮಾಡಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇನ್ನು ಮುಂದೆ ಅವ್ರನ್ನ ರಾಜೀನಾಮೆಯನ್ನು ವಾಪಸ್ ತಗೋಬೇಕು. ಮತ್ತು ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಇದೆಲ್ಲ ವೇಣುಗೋಪಾಲ್ ಅವರು, ಇದೆಲ್ಲಾನು ಈ ರಾಜ್ಯದ ಜನತೆಗೆ ನಿಮ್ಗೆಲ್ಲ ಗೊತ್ತಿದೆ. ಮುಂದೆ ಯಾಕಂದ್ರೆ ಈ ಸಿದ್ದರಾಮಯ್ಯನ ಆಡಳಿತ ಬಾಜು ಕೇರಳದಲ್ಲಿ ಮೊನ್ನೆ ಸರ್ಕಾರ ಆದಂತ ಮೊಮೆಂಟದಲ್ಲಿ ಇವರ ಒಂದು ಕೊಟ್ಟಂತ ಗ್ಯಾರಂಟಿಗಳನ್ನು ಅಳವಡಿಸಿಕೊಂಡು ಇವರ ಆಡಳಿತವನ್ನು ಆದರ್ಶಗಳನ್ನು ನಡೆಸಿಕೊಂಡು ಇವತ್ತಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಬಂದಿದೆ. ಅದಕ್ಕಾಗಿ ಸಿದ್ದರಾಮಯ್ಯನ ಯಾವತ್ತು ತಡೆಯಿದ್ರೆ ಈ ಮುಂದೆ ರಾಜ್ಯದಲ್ಲಿ ನೀವೆಲ್ಲ ದಿವಾಳಿ ಆಗ್ಬೇಕಂತ ಹೇಳಿ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಬಳಗ ವತಿಯಿಂದ, ಅಭಿಮಾನ ಬಳಗ ವತಿಯಿಂದ ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಟನೆಯಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಮಾಧ್ಯಮದವರಿಗೂ ಮತ್ತು ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮತ್ತು ಭಾಗ್ಯರಾಮಯ್ಯನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಇವತ್ತು ಒಂದು ತಮ್ಮ ಕಾಂಗ್ರೆಸ್ ಪಕ್ಷ ಕಡೆಯಿಂದ ಇವತ್ತು ನಿನ್ನೆ ನಾವು ಟಿವಿಯಲ್ಲಿ ನಾವು ಭಾಳಷ್ಟು ಟಿವಿಯಲ್ಲಿ ನೋಡಿ ಇವತ್ತು ನಮಗೆ ಆಶ್ಚರ್ಯವಾಯಿತು. ಯಾಕಂದರೆ ಈಗ ರಾಜ್ಯಸಭಾ ಎಲೆಕ್ಷನ್ ಮತ್ತು CB ಎಲೆಕ್ಷನ್ ಅಂತ ಹೇಳಿ ಕರೆದು ಡೆಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ದಿಢೀರನೆ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಒಂದು ಊಹಾಪೋಹಗಳನ್ನು ನಾವು ಇವತ್ತು TV ಮಾಧ್ಯಮಗಳಲ್ಲಿ ಅನೇಕ ಈ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಅವರ ರಾಜೀನಾಮೆಯನ್ನು ಒಂದು ಪದನಿಮಿತ್ತವನ್ನು ಕೊಡಬಾರ್ದು. ಈ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಮತ್ತು AICC ಅಧ್ಯಕ್ಷರುಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಅವರಿಗೆ ಧಿಕ್ಕಾರವನ್ನು. ಘಟನೆಯಿಂದ ಕೆಲ ಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.